ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ಭಾಳ ಜನದ ಏನಪ್ಪ ಅಂದರೆ ಕೋರಿಕೆ ಮಾಡ್ಕೊಂಡಿದ್ರಿ. ಕೋರಿಕೆ ಮೀನ್ಸ್ ನಾನು ಹೇಳ್ಬೇಕನ್ಸಿತ್ತು ಹೇಳ್ತಾ ಇದ್ದೀನಿ. ಈ ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ನಾನು ನಿಮಗೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಇದು ಓದಿದವರಿಗೆ ಮಾತ್ರ, ಅಂದರೆ ಹೊಸಬರಿಗೆಲ್ಲ. ನೆನಪಿರಲಿ, ನಾನು ಇದನ್ನೇನು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲ ಕ್ಲಾರಿಟಿ ಇರಲಿ. ಎಲ್ಲರೂ ಇದನ್ನು ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಹೇಳೋದಿಲ್ಲ, ಟಿಪ್ಸ್ ಹೇಳ್ತೀನಿ ಹೊರತಾಗಿ ಟ್ರಿಕ್ಸ್ ಹೇಳೋದಿಲ್ಲ. ನೆನಪಿರಲಿ, ಟ್ರಿಕ್ಸು ಯಾವತ್ತೂ ಯೂಸ್ ಆಗಲ್ಲ. ಒಂದನೇದು ನೆನಪಿರಲಿ, ಟಿಪ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಟಿಪ್ಸ್ ಇವು ನೋಡಪ್ಪ. ಯಾವ ರೀತಿ ನಮ್ಮ ಅಧ್ಯಯನ ಇರಬೇಕು ಈ ನೋಡಿ. ಈಗ ಕಾಲ ಮಿಂಚುಗೈತಿ, ಈಗ ಯಾವುದು ಪರೀಕ್ಷೆಗೆ ಇನ್ನು 3 ತಿಂಗಳೈತಿ. KS ಅನ್ನ ಭಾಳ ಅಂದ್ರೆ ನೀವು ಬರಿಬೋದು, ವಿಲೇಜ್ ಅಕೌಂಟೆಂಟ್. ಓಕೆ, ಈಗ ನೀವು ಪೊಲೀಸ್ ಎಕ್ಸಾಮ್ ಬರಿತೀರಂದ್ರೆ ಏನಪ್ಪ ಅಂದರೆ ಪೊಲೀಸ್ ಎಕ್ಸಾಮ್ ಬರಿತೀರಂದ್ರೆ ಸಮಯ ಮೀರೋಗೈತೆ. ಅಧ್ಯಯನ ಹೇಗೆ ಮಾಡ್ಬೇಕು ಅನ್ನೋದು ಕೊನೆಗೆ ಹೇಳ್ತೀನಿ. ಬಟ್ ಈಗ ಈ ವಿಡಿಯೋದಲ್ಲಿ ನಿಮಗೆ DR ಮತ್ತು CR ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟ್ ಎಕ್ಸಾಮ್ ಯಾವ ರೀತಿ ಮತ್ತು KSRP ಎಕ್ಸಾಮನ್ನು ಯಾವ ರೀತಿ ನಾವೀಗ ಪ್ರಿಪ್ರೇಷನ್ ಮಾಡಬೇಕು ಓದಿದವರಿಗೆ ವಿಡಿಯೋ ನೋಡಿ ನೆನಪಿಟ್ಕೊಡ್ರಿ. ರಿವಿಷನ್ ಪ್ಲಾನ್ ಇದೆ, ಕಂಪ್ಲೀಟ್ ಸ್ಟಡಿ ಆ್ಯಂಡ್ ರಿವಿಷನ್ ಪ್ಲಾನ್ ಯಾವ ರೀತಿ ರಿವಿಷನ್ ಮಾಡ್ಬೇಕಂತಕ್ಕಂಥದ್ದನ್ನು, ಹೈ ವೇಟೇಜ್ ಟಾಪಿಕ್ ಯಾವುವು, ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಬೇಕಾ ಅಥವಾ ಡೈಲಿ ಟೈಮ್ ಟೇಬಲ್ ಹೆಂಗಿರ್ಬೇಕು ನಿಮ್ಮದು, ರಿವಿಷನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು. ಇವತ್ತು ಇವು ಏನು 5 ಕಾನ್ಸೆಪ್ಟ್ ಅದಲ್ಲ, 5 ಕಾನ್ಸೆಪ್ಟ್ ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ನೀಟಾಗಿ ಕ್ಲಾಸ್ ಕೇಳ್ರಿ. ಓಕೆನಾ, ಏನು ಕೇಳ್ರಪ್ಪ ಅಂತಂದರೆ ಮೊದಲು ನಿಮ್ಮ ನೆನಪಿರಲಿ, ಇವನ್ನ 5 ಪ್ಲ್ಯಾನನ್ನು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಈಗ CR DR ನೋಡಿರಿ, CR ಮತ್ತು DR ಮತ್ತು KSRP ಅಭ್ಯಾಸ ಹೆಂಗಿರ್ಬೇಕಂತ ಕೊನೆಗೆ ಹೇಳ್ತೀನಿ ನಾನು, ನಿಮಗೆ ಗೊತ್ತಿರಲಿ. ಅಧ್ಯಯನ ಏನೇನನ್ನ ಓದಬೇಕು, ಪ್ರಮುಖ ವಿಷಯನ ಏನೇನು ಓದಬೇಕು ಆಮೇಲೆ ಹೇಳ್ತೀನಿ. ಫಸ್ಟ್ ಈಗ ನಿಮಗೆ KSRP ಮತ್ತು ವಿಲೇಜ್ ಅಕೌಂಟೆಂಟು ಇವಕ್ಕೆ ಏನೇನು ಓದಬೇಕು. ಒಂದನೇದು CR DR, ಓಕೆ, KSRP ವಿಲೇಜ್ ಅಕೌಂಟೆಂಟ್. ಹಾಗಾದರೆ ರಿವಿಷನ್ ಮಾಡೋ ತರೀಕೆ ಹೆಂಗೆ ನೋಡ್ರಿ. ಈಗ ಇವತ್ತೆಷ್ಟು ಆಗಸ್ಟು 12ನೇ ತಾರೀಕು ನಾವು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಆಗಸ್ಟ್ 12ನೇ ತಾರೀಕು ಅಂತಂದರೆ ಇನ್ನು 20 ಡೇಸ್ ಹಾರ್ಡೇ ಇರಲಿ, 20 ಡೇಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, 20 ಡೇಸ್ ಇದೆ. ಈ 20 ಡೇಸಲ್ಲಿ ಸರ್ ನಾನು ರಿವಿಷನನ್ನು ಹೆಂಗೆ ಮಾಡಬೇಕು ವಿತ್ ಇನ್ನೊಂದು ಏನಪ್ಪ ಅಂದರೆ ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು. ಒಂದು ನಿಮಿಷ. ಓಕೆ, ಇದೊಂದು ಸ್ವಲ್ಪ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗುತ್ತಾ, ಇರಲಿ. ಟೈಮನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ರಿವಿಷನನ್ನು ಹೆಂಗೆ ಮಾಡಬೇಕು ಸರ್ ನಾನು ಹೇಳೋದು ಒಂದೇ ನಿಮಗೆ, ರಿವಿಷನನ್ನು ಟೈಮ್ ಮ್ಯಾನೇಜ್ಮೆಂಟನ್ನು ಎರಡನ್ನೂ ಒಟ್ಟಿಗೆ ಮಾಡಬೇಕು. ಅರ್ಥ ಆಯ್ತಾ? ಯಾವ ರೀತಿ ಒಟ್ಟಿಗೆ ಮಾಡ್ಬೇಕಂದ್ರೆ ನಾನು ನನ್ನ ಪ್ಲ್ಯಾನ್ ಹೇಳ್ತಿದ್ದೀನಿ ಸರ್. ಒಂದು ನಿಮಿಷ ಅರ್ಥ ಮಾಡ್ಕೊಡ್ರಿ. ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ನನ್ನ ಪರ್ಸೆಪ್ಟಲ್ಲಿ ಹೇಳ್ತಾ ಇದ್ದೀನಿ. ನೀವು ಅದನ್ನು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಬಿಡ್ಬೋದು, ಬಟ್ ಇದು ಓದಿದವ್ರಿಗೆ ಅಷ್ಟೇ. ನಿಮ್ಮದೇ ಆದಂಥ ಒಂದು ಪ್ಲ್ಯಾನನ್ನು ಮಾಡಿಕೊಡ್ರಿ. ನಾ ಹೇಳಿನಿ ಅಂತೇಳಿ ಇದನ್ನಷ್ಟೇ ಇದು ಮಾಡ್ಬೇಕು. ನೋಡಿರಿ, ಡೈಲಿ ಟೈಮ್ ಟೇಬಲ್ಲು ಮತ್ತು ಏನಪ್ಪ ಅಂದರೆ ರಿವಿಷನ್, ಇವನ್ನ ಎರಡನ್ನೂ ಯಾವ ರೀತಿ ತೊಗೋಬೇಕು ನೋಡಿರಿ. ನಿಮಗೆ ಒಂದು ನೆನಪಿರಲಿ, ಡೈಲಿ ಟೈಮ್ ಟೇಬಲ್ ಅಂತಕ್ಕಂಥದ್ದು ಏನಿದೆ ನೋಡಿರಿ, ಈ ಡೈಲಿ ಟೈಮ್ ಟೇಬಲ್ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ನಂಬೋದಿಲ್ಲ. ಒಂದನೇದ್ದು ಈ ಟೈಮ್ ಟೇಬಲ್ ಬಗ್ಗೆ ಹೇಳ್ತೀನಿ ನಿಮಗೆ. ನೀವು ಒಂದು ನಿಮಿಷ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀರಂದೆ ಯಾವತ್ತೂ ಟೈಮ್ ಟೇಬಲ್ ಹಾಕಿಯನ್ನು ಓದಬಾರ್ದು. ರಿವಿಷನ್ ಹೆಂಗೆ ಮಾಡ್ಬೇಕನ್ನೋದು ಆಮೇಲೆ ಹೇಳ್ತೀನಿ, ಮೊದಲು ಹೇಳ್ತೀನಿ. ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರಂದ್ರೆ ಟೈಮನ್ನು ನೋಡಲೇಬಾರ್ದು. ತಲೆಟ್ಕೊಡು. ನಮಗೆ ನನ್ನ SP ಸರ್ ನನಗೆ ಹೇಳಿರ್ತಕ್ಕಂಥ ಒಂದಿದು, ಟೈಮನ್ನು ನೋಡಿ ಓದ್ಕೋಬಾರ್ದು. ಒಂದು ಯಾವುದೇ ಸಬ್ಜೆಕ್ಟಿಗೆ ನಾವೇನು ಮಾಡ್ಬೋದು, ದಿನಗಳನ್ನು ನಾವೇನು ಮಾಡಬಾರ್ದು, ಗುರಿಯನ್ನು ಹಾಕೋಬಾರ್ದು. ಒಂದೇದು ನೆನಪು. ಏನಾಗುತ್ತೆ ಹಾಕ್ಕೊಂಡ್ರೆ ಅನ್ನೋದು ಹೇಳ್ತೀನಿ. ಹೌದು ಸರ್, ಟಾರ್ಗೆಟ್ ಹಾಕೋಬೇಕು. ಟಾರ್ಗೆಟ್ ಹಾಕೋಣ ಅವಶ್ಯಕತೆ ಇಲ್ಲಪ್ಪ. ನಿಂದೇನು ಕೆಲಸ 24 ಗಂಟೆನೂ ಓದೋದೇ ಕೆಲಸ. 24 ಗಂಟೆ ಓದ್ತೇವೆ, 10-12 ತಾಸು ಓದ್ತೇವೆ. ಒಂದು 3 ತಿಂಗಳ 4 ತಿಂಗಳ ಒಂದು 15-16 ತಾಸು ಓದಿರಿ ಏನೇನೂ ಆಗಲ್ಲ, ನಿಮಗೆ ಏನೇನೂ ಆಗಲ್ಲ. ಟೈಮ್ ಟೇಬಲ್ ಯಾಕೆ ಹಾಕ್ಬಾರ್ದು, ಒಂದು ಸೆಟ್ ಗೋಲನ್ನೇ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ. ಈಗ ಫಸ್ಟ್ ಏನು ಮಾಡ್ತೀರಿ, ರಿವಿಷನನ್ನು ಮಾಡುವಾಗ ಫಸ್ಟ್ ಈಗ ರಿವಿಷನ್ ಬರೋಣ. ಟೈಮ್ ಟೇಬಲ್ ವಿತ್ ರಿವಿಷನ್ ನೋಡಿರಿ. ನೀವು 5 ದಿವಸ ಹಿಸ್ಟ್ರಿ ಕ್ಲಾಸ್ ಹಾಕೊಂಡಿರ್ತೀರಾ, 5 ದಿವಸ ಪೊಲಿಟಿ ಹಾಕೊಂಡಿರ್ತೀರಾ. ಏನು ಮಾಡಿಬಿಡ್ತೀರಿ ನೀವು, 5 ದಿವಸ ಸೈನ್ಸ್ ಹಾಕೊಂಡಿರ್ತೀರಾ, 5 ದಿವಸ ಜಿಯೋಗ್ರಫಿ ಹಾಕೊಂಡಿರ್ತೀರಾ. ಏನು ಮಾಡಿಬಿಡ್ತೀರಿ ಅಂದರೆ ನೀವು ರಿವಿಷನನ್ನು ಯಾವ ರೀತಿ ಮಾಡ್ಬೇಕಂತಂದ್ರೆ ಹೇಳ್ತೀನಿ ನಿಮಗೆ. ಈ ಕೊನೆ 20 ದಿವಸದಲ್ಲಿ ರಿವಿಷನ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಈ ಟೈಮ್ ಟೇಬಲನ್ನು ಹಾಕ್ಕೋಬಾರ್ದು ಯಾವತ್ತೂ ನೋಡ್ರಿ. ಒಂದು ಸಬ್ಜೆಕ್ಟನ್ನು ಯಾವಾಗ್ಲಾರು ಓದ್ತಾ ಇದೀವಿ ಅಂದರೆ ಆ ಸಬ್ಜೆಕ್ಟ್ ಕೊನೆ ಮುಗಿಯೋವರೆಗೂ ಬಿಡಬಾರ್ದು ನಾವು. ಈಗ ಸ್ಟಾರ್ಟಿಂಗ್ ಹಿಸ್ಟ್ರಿನ ಓದ್ತಾ ಇದೀವಿ ಅಂದರೆ ಕೊನೆ ಮುಗಿಯೋವರೆಗೂ ಬಿಡಬಾರ್ದು. ನೋಡ್ರಿ, 5 ತಾಸು ಹಿಸ್ಟ್ರಿ ಹಾಕೊಂಡೆ ಅಂತ ತಿಳ್ಕೊಪ್ಪ ನೀನು, 5 ಅವರ್ ಹಿಸ್ಟ್ರಿ ಹಾಕೊಂಡೆ ಅಂತ ತಿಳ್ಕೊ. ಈ 5 ದಿನ ಹಿಸ್ಟ್ರಿ ಹಾಕೊಂಡೆ ಅಂತ ತಿಳ್ಕೊ. 5 ದಿನ ಹಿಸ್ಟ್ರಿ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? 5 ದಿನ ಹಿಸ್ಟ್ರಿ ಹಾಕೊಂಡಾಗ 12 ದಿವಸ ಏನು ಮಾಡುತ್ತೆ, ನೀವು ಒಂದು 15 ತಾಸು ಓದೋರು ಏನು ಮಾಡ್ಬಿಡ್ತೀರಿ, ಬೇಸರಾಗಿ 12 ತಾಸಿಗೆ ಮುಗಿಸ್ಬಿಡ್ತೀರಿ. ಇನ್ನೊಂದು ನಾಳೆಗೆ ಜಾಸ್ತಿ ಓದಿರತ್ತಾಳ 2 ತಾಸು
ನಾಡ್ದ ಓದಿರತ್ತಾಳ 5 ದಿವ್ಸ ಮುಗ್ದ ಬಿಡ್ತೈತಿ ನಿಮ್ದು ಇನ್ನು ಹಿಸ್ಟ್ರಿ ಸಬ್ಜೆಕ್ಟ್ ಮುಗ್ದಿರಲ್ಲ. ಅದಕ್ಕೋಸ್ಕರ ಟಾರ್ಗೆಟ್ ಅನ್ನ ಹಾಕೋಬಾರ್ದು. ಇದು ನನ್ನ ಪರ್ಸ್ಪೆಕ್ಟಿವ್. ನೀವು ಹೆಂಗಾರು ಓದ್ರಿ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ ಇದಕ್ಕೆ. ಹಾಗಾದ್ರೆ ಈ 20 ದಿವಸದಲ್ಲಿ ರಿವಿಷನ್ ಯಾವ ರೀತಿ ಮಾಡ್ಬೇಕು ಸರ್? ನಾನು ಏನ್ ಓದಿನಿ, ಏನ್ ಬಿಟ್ಟಿನಿ, ಏನ್ ರಿವಿಷನ್ ಮಾಡ್ಬೇಕು ಒಂದು ತಿಳಿಯಬಲ್ದು ಸರ್. ಈ 20 ದಿವಸ ಮತ್ತು ವಿಲೇಜ್ ಅಕೌಂಟೆಂಟ್ ಯಾವ ರೀತಿ ರಿವಿಷನ್ ಮಾಡಬೇಕು ಅದು ನೆನಪಿರ್ಲಿ. ನೋಡಪ್ಪ, ನನ್ನ ಪರ್ಸ್ಪೆಕ್ಟಿವ್ ಏನಂತ ಅಂತಂದ್ರೆ ಈ 20 ಡೇಸ್ ಅಂತ ಇಡ್ತೀನಿ. ವಿಲೇಜ್ ಅಕೌಂಟೆಂಟ್ 30 ಡೇಸ್ ಪ್ಲಾನ್ ಅಂತ ಇಡೋಣ. 30 ಡೇಸ್ ಪ್ಲಾನ್ ಅಲ್ಲಿ ಫಸ್ಟ್ಗೆ ನೀನು 20 ಕ್ವಶನ್ ಪೇಪರ್ ಅಥವಾ 20 ಕ್ವಶನ್ ಪೇಪರ್ ಅನ್ನ ಏನ್ ಮಾಡು, ಕಲೆಕ್ಟ್ ಮಾಡು. ಅವು KA ದರ ಆಗಿರ್ಬೋದು, KPSC ದರ ಆಗಿರ್ಬೋದು, ಓಕೆ, ಇವು ಏನೋ KS ದರ ಆಗಿರ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ಒಂದೇ GK ಪೇಪರೇ. GK ಎಲ್ಲದಕ್ಕೂ ಸೇಮ್ ಇರ್ತದೆ. GK ಪೇಪರ್ ಅದ್ರಾಗ ಇಷ್ಟು ಇರ್ತೈತೆ, ಅದ್ರಾಗ ಪೊಲಿಟಿ ಇರ್ತೈತೆ. ಹಂಗಾದ್ರೆ ನೀ ಇಷ್ಟು ದಿವ್ಸ ಓದಿದ್ ಬೇಕಲ್ಲ. ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಇದ್ದಲ್ಲಿ ನೀ ಕ್ವಶನ್ ಪೇಪರ್ನ 20 ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಬೇಕು. ಸರ್ ರಿವಿಷನ್ ಮಾಡುವಾಗ ನೀನ್ ಏನ್ ಓದಿ ಏನ್ ಬಿಟ್ಟಿ ಅಂತ ತಿಳಿಯೋದು ಹೆಂಗಂತಂದ್ರೆ, ಸರ್ ಇಡೀ ಬುಕ್ಕನ್ನ ಒಳ್ಳೆ ಮಳೆ ಓದ್ಬೇಕಾ? ನೋ ನೋ ನೋ. ಯಾಕೆ ಓದಿದ್ದನ್ನ ಒಳ್ಳೆ ಮಳೆ ಓದಿ ಟೈಮ್ ವೇಸ್ಟ್ ಮಾಡ್ತೀರಿ? ರಿವಿಷನ್ ಟೈಮ್ ಇದು. ಆ ರಿವಿಷನ್ ಟೈಮ್ ಅನ್ನ ಹೆಂಗ್ ಮಾಡ್ಬೇಕಾದ್ರೆ 20 ಕ್ವಶನ್ ಪೇಪರ್ ಬಿಡಿಸುವಾಗ ರಾತ್ರಿ 9 ಗಂಟೆಯಿಂದ ರಾತ್ರಿ, ನಾನು ಹೇಳ್ತಾ ಇರ್ತಕ್ಕಂಥ ನೀವು ಹೆಂಗಾರ ಹಾಕೊಡ್ರಿ, ರಾತ್ರಿ 9 ಗಂಟೆಯಿಂದ 10:30 ಗಂಟೆ ಒಂದು ಕ್ವಶನ್ ಪೇಪರ್ ಅನ್ನ ವಿತ್ OMR ನೀವು ಬಿಡಿಸ್ಬೇಕು. ಯಾಕೆ ಇಲ್ಲಿ ಬಿಡಿಸ್ಬೇಕಂದ್ರೆ, ನೀವು ರನ್ನಿಂಗ್ ಮಾಡ್ತಾ ಇದ್ರೆ ಫಿಸಿಕಲ್ ಬಂದಾಗ ಹೆಂಗೆ ಪ್ರಾಕ್ಟೀಸ್ ಅಡ್ವಾನ್ಸ್ ಮಾಡ್ತೀರಿ, ಅದೇ ರೀತಿ ನೀವು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಯಾಕೆ ನೀವು ಕ್ವಶನ್ ಪೇಪರ್ ಅನ್ನ ಮನೆಯಲ್ಲೇ ಟೈಮ್ ಮೇಂಟೈನ್ ಮಾಡಕ್ ಕಲಿತಾ ಇಲ್ಲ? ಮೊನ್ನೆ ನಮಗೆ ಟೈಮ್ ಮೇಂಟೈನ್ ಮಾಡಕ್ ಕಲ್ತಿಲ್ಲ. ಹೌದು, ನಾವು ಟೈಮ್ ಸಾತಿಲ್ಲ ಅಂತ ಇದೀವಿ ನೋಡಿ. ನೀವು ಬಿಟ್ಟಿದ್ದು ನೀವು ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೊಂತ ಹೋಗ್ತೀರಾ. ಅದನ್ನ ನೀವು ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೊಂತ ಹೋದ್ರೆ, ಇಲ್ಲ ಸರ್ ನಾನು ಫಸ್ಟಿಗೆ ಕ್ವಶನ್ ನೋಡಿದ ತಕ್ಷಣ OMR ಅಲ್ಲಿ ಒಂದು ರೌಂಡ್ ಹೋಗ್ತೀನಿ ಸರ್, OMR ಅಲ್ಲೇ ತುಂಬ್ಕೊಂಡು ಹೋಗ್ತೀನಿ. ನೀನು ನಾನು ಅದನ್ನ ಮಾಡಿ ಇದನ್ನ ಮಾಡಂತಲ್ಲ, ಏನನ್ನು ಮಾಡ್ತೀಯಾ ಅದನ್ನ ಮೊದಲೇ ಪ್ರಾಕ್ಟೀಸ್ ಮಾಡು ಮನೆಯಲ್ಲಿ. ನೋಡಿ, ಕ್ವಶನ್ ಪೇಪರ್ ಅಲ್ಲಿ ಮಾರ್ಕ್ ಮಾಡಿ ಆಮೇಲೆ OMR ತುಂಬುದನ್ನ, ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮೊದಲು ಮನೆಯಲ್ಲಿ ಮಾಡು. ಇಲ್ಲ ಸರ್ ನಾನು ಕ್ವಶನ್ ಪೇಪರ್ ಅನ್ನ ಓದಿ ಆಮೇಲೆ OMR ಅಲ್ಲಿ 1ನೇ ರೌಂಡ್ ಹೋಗ್ತೀನಿ, 2ನೇ ರೌಂಡ್ ಹೋಗ್ತೀನಿ, 3ನೇ ರೌಂಡ್, ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಎಕ್ಸಾಮ್ ಅಲ್ಲಿ, ಅದನ್ನ ಡೈಲಿ ಒಂದು 20 ದಿವಸ 21 ದಿವಸ ನೀನು ನಿನ್ನ ರೂಮಲ್ಲಿ ಅಥವಾ ನಿಂದು ನೈಟಲ್ಲಿ ಕುಂತು ಮಾಡ್ಬೇಕು. ಅದನ್ನ OMR ತುಂಬದನ್ನ 1.5 ತಾಸು ಟೈಮ್ ಹಚ್ಚಿ 9 ರಿಂದ 10:30 ಅಂತ ಯಾಕಂತ ಇದ್ದೀನಿ ಅಂದ್ರೆ, ನಾನು ಡೇ ಟೈಮ್ ಅನ್ನ ಯಾಕಂದ್ರೆ ಒಂದೊಂದು ಕ್ವಶನ್ ಪೇಪರ್ ನಮಗೆ ನೆಗೆಟಿವ್ ತೆಗೆದು 20, 30, 50 ಬರಕ್ ಚಾಲು ಮಾಡ್ಬಿಡ್ತಾವ. ನಮಗೆ ಏನಾಗತ್ತ, ಅವಾಗ ಮೈಂಡ್ ನೆಗೆಟಿವ್ ಹೋಗುತ್ತಾ. ನಾವು ಮಾರ್ನಿಂಗ್ ಇದನ್ನ ಮಾಡಿದ್ರೆ ಡೇ ಟೈಮ್ ಫುಲ್ ಓದಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನೈಟು 9 ರಿಂದ 10, 10:30 ಇಂದ 11 ಗಂಟೆ ಏನ್ ಮಾಡ್ಬೇಕು, 11 ಗಂಟೆ ಏನ್ ಮಾಡ್ಬೇಕು, ಈ OMR ಅನ್ನ ನೀ ಚೆಕ್ ಮಾಡ್ಕೋಬೇಕು, ಎಷ್ಟು ಬಂದವ್, ನಿಂಗೆ ಎಷ್ಟು ನೆಗೆಟಿವ್ ತೆಗ್ದಾವ ಅಂತೇಳಿ. ಇನ್ನೊಂದು ಈ 11:30 ಇಂದ ಇನ್ನೊಂದು ಹಾಫ್ ಆನ್ ಅವರ್ 30 ಮಿನಿಟ್ಸ್ ಏನ್ ಮಾಡ್ಬೇಕು, ನಿನಗೆ ಎಲ್ಲಿ ನೆಗೆಟಿವ್ ಹೋಗ್ಯವೆ ಆ ಚಾಪ್ಟರ್ ಯಾವ್ದು ನೋಡ್ಕೋಬೇಕು. ಆ ಕ್ವಶನ್ ಯಾವ್ದು ನೀನ್ ತಪ್ಪಾಗಿರ್ತಕ್ಕಂಥ ಸರಿಯಾಗಿದ್ದನ್ನ ಚಾಪ್ಟರ್ನ ಯಾಕೆ ಒಳ್ಳೆ ಮಳೆ ಓದ್ತೀನಿ ನೀನು? ಸರಿಯಾಗಿರೋ ಚಾಪ್ಟರ್ನ ಯಾಕೆ ಒಳ್ಳೆ ಮಳೆ ಓದ್ತೀನಿ? ನೀನು ಗೊತ್ತಿರೋ ಚಾಪ್ಟರ್ನ ಓದಿ ಟೈಮ್ ಯಾಕೆ ಎಷ್ಟು ಮಾಡ್ತೀಯಾ? ನೀನು ಒಂದ್ ಸ್ಟೆಪ್ ಹೈಡ್ ಹೋಗ್ಬೇಕು. ರಿವಿಷನ್ ಅಂದ್ರೆ ಏನು? ನಿನಗೆ ಯಾವ್ದು ಗೊತ್ತಿಲ್ಲ ಅದನ್ನ ಈಗ ನೋಡ್ಕೋಬೇಕು ನೀನು. ಅರ್ಥ ಆಯ್ತಾ? ರಿವಿಷನ್ ಅಂದ್ರೆ ನಿನಗೆ ಯಾವ್ದು ಓದಿದ್ದು ನೆನಪಿಲ್ಲ ಅದನ್ನ ಹೊಳ್ಳಿ ಓದ್ಕೋಬೇಕು ಅಷ್ಟೇ. ಯಾವ್ದು ಗೊತ್ತಿಲ್ಲ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ತಪ್ಪು ಮಾಡ್ತಾ ಇದೆಯಾ ಅದನ್ನ ನೀನು ಕರೆಕ್ಟ್ ಆಗಿ ಓದಿಲ್ಲ ಅಂತ ಅದನ್ನ ಓದ್ಬೇಕು. ಯಾವಾಗ? ಡೇ ಟೈಮ್ನಾಗ ಮಾರ್ನಿಂಗ್ ಎದ್ದ ತಕ್ಷಣ ನೀ ನೈಟ್ ಏನ್ ತಪ್ಪು ಮಾಡಿದ್ಯಲ್ಲ ಆ ಚಾಪ್ಟರ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಯಾವ ಕ್ವಶನ್ ತಪ್ಪು ಮಾಡಿದ್ಯಲ್ಲ ಆ ಕ್ವಶನ್ ಚಾಪ್ಟರ್ ಅನ್ನ ಮಾರ್ಕ್ ಮಾಡ್ಬೇಕು. ಮಾರ್ನಿಂಗ್ ಎದ್ದು ಅವು ಯಾವ್ಯಾವ ಕ್ವಶನ್ ಚಾಪ್ಟರ್ ಅದಲ್ಲ ಕಂಪ್ಲೀಟ್ ಆಗಿ ಆ ಚಾಪ್ಟರ್ ಗಳನ್ನ ಓದ್ಬಿಡ್ಬೇಕು. ಆ ಚಾಪ್ಟರ್ನ ಓದೋದ್ರಿಂದ ಏನಾಗುತ್ತೆ, ಆ ತಪ್ಪು ಮಾಡಿರ್ತೀವಿ ಆಮೇಲೆ ಸರಿಯಾಗಿ ಓದ್ಕೊಂಡಿರ್ತಿ. ಈಗ ತಪ್ಪು ಮಾಡಿದ್ದಂತೇಳಿ ಯಾವಾಗ ತಪ್ಪು ಮಾಡಿ ನೀನು ಸರಿಯಾಗಿ ಓದ್ಕೊಂತೀಯಲ್ಲ ಆ ಚಾಪ್ಟರ್ ಮೇಲೆ ಬೇಕಾದಂತ ಕ್ವಶನ್ ಬರಲಿ ನೀನು ಕರೆಕ್ಟ್ ಆಗ್ತಿ. ಇದು ನಾನು ಮಾಡಿರ್ತಕ್ಕಂಥದ್ದು. ನಾ ಜಸ್ಟ್ PC ಇರ್ಬೋದು, ನಾನು 3-4 ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ನಾನು ಮೆಡಿಕಲ್ ನಲ್ಲಿ ಫೇಲ್ ಆಗಿದ್ದಾವೆ ಅಷ್ಟೇ ಹೊರತಾಗಿ ನಾನು ಎಕ್ಸಾಮ್ ಅಲ್ಲಿ ಯಾವ್ದು ಫೇಲ್ ಆಗಿಲ್ಲ, ನೆನಪಿರ್ಲಿ. ಓಕೆ, ನಾನು ಜಸ್ಟ್ PC ಅಂತಾನೆ ತಿಳ್ಕೊಡ್ರಿ. ನಾನು ಅಷ್ಟೇ, ನನ್ನ ನಾಲೆಜ್ ನಿಮ್ಗೆ ಗೊತ್ತಿದೆ, ನನ್ನ ಕ್ಲಾಸ್ ಕೇಳ್ತಾ ಇದ್ದೀರಾ. ಓಕೆ ಓಕೆ ಅದನ್ನ ಚಾಪ್ಟರ್ ನಾವು ಬಂದು ಫುಲ್ ಚಾಪ್ಟರ್ನ ರಿವಿಷನ್ ಮಾಡ್ಬೇಕು. ಹಾಗಾದ್ರೆ ನಿನಗೆ ಆ ಚಾಪ್ಟರ್ ಮೇಲೆ ಎಕ್ಸಾಮ್ ಹಾಲಲ್ಲಿ ಬಂದಾಗ ನೀವು ಫುಲ್ ಖುಷಿಯಿಂದ ಬಿಡಿಸ್ತೀವಿ. ಸರ್ ನಾನು ಈ ಚಾಪ್ಟರ್ ಅಲ್ಲಿ ತಪ್ಪು ಮಾಡಿದ್ದೆ, ಹೊಳ್ಳಿ ಓದ್ಕೊಂಡಿದ್ದೆ, ನೆನಪೈತಿ. ಓಕೆನಾ? ಈ ತರ ಮಾಡೋದು ಏನಂದ್ರೆ ರಿವಿಷನ್ ಮಾಡೋ ಒಂದು ತರೀಕಾ. ನೋಡ್ರಿ, ರಿವಿಷನ್ ವಿತ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಡೈಲಿ ಟೈಮ್ ಟೇಬಲ್ ಹಾಕೋ ಅವಶ್ಯಕತೆ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಿ ಮಾಡ್ಬೇಕು ನಾವು? ನಮ್ಮ ರೂಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಲೈಬ್ರರಿಲಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ. 24 ತಾಸು ಓದಾಕತ್ತಿ ನಾವು. ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ? ಓದೋದೇ ನಮ್ಮ ಕೆಲಸ. 10 ಅವರ್ ಓದ್ತೀವೋ, 16 ಅವರ್ ಓದ್ತೀವೋ, 20 ಅವರ್ ಓದ್ತೀವೋ, ಓದೋದೇ ಕೆಲಸ ನಂದು. ನಿನ್ನ ಕೆಪಾಸಿಟಿ. ಚೆನ್ನಾಗಿ ಊಟ ಮಾಡಬೇಕು. ಯಾವತ್ತೂ ಖಾಲಿ ಹೊಟ್ಟಿ ಕುಂತು ಓದಬಾರ್ದು. ನಮ್ಮ ಎನರ್ಜಿ ನೋಡ್ರಿ, ಒಮ್ಮೆ ಊಟ ಮಾಡಿದ್ವಿ 5-6 ಅವರ್ ನಾವು ಆರಾಮಾಗಿ ಓದ್ಬೋದು. ಅದಕ್ಕೆ ನಾವು
8 ಗಂಟೆಗೊಮ್ಮೆ ಬೇಗ ತಿನ್ಬೇಕು, ಬೇಕಾದ್ರೆ 11 ಗಂಟೆಗೆ ಇನ್ನೊಮ್ಮೆ ಏನಾರು ತಿನ್ನು, 1 ಗಂಟೆಗೆ ಇನ್ನೊಮ್ಮೆ ಏನಾರು ತಿನ್ನು, 4 ಗಂಟೆಗೆ ಏನಾರು ತಿನ್ನು. ಚಾ ಕುಡಿಬಾರ್ದು ಯಾವತ್ತೂ, ಚಾ ಕುಡಿದ್ಬಾರ್ದು. ಸಂಜೆಗೆ ಏನಾರು ತಿನ್ಬೇಕು. ಮತ್ತೆ ನಾವು ಪ್ರೋಟೀನ್ ಅನ್ನ ಕಾರ್ಬೋಹೈಡ್ರೇಟ್ ಅನ್ನ ಕೊಡ್ಬೇಕು ಅದಕ್ಕೆ ಹೊಟ್ಟಿಗೆ, ಅವಾಗ ನಮಗೆ ಶಕ್ತಿ ಬರ್ತೈತಿ, ಮತ್ತೆ ಮೈಂಡ್ ಆಕ್ಟಿವ್ ಆಗುತ್ತೆ, ಮತ್ತೆ ಓದೋದು, ಮತ್ತೆ 8 ಗಂಟೆಗೆ, ಮತ್ತೆ ರಾತ್ರಿ ಮಲಗುವಾಗ ಒಂದು ಏನಾರ ತಿನ್ನು ಮತ್ತಿಟ್ಟು ಸ್ವಲ್ಪ ಓದು, ಎಕ್ಸಾಮಿಗೆ ಕುಂದ್ರೋಕಿನ ಮಲ್ಲಕ್ಕೆ ಏನಾರು ಸ್ವಲ್ಪ ತಿನ್ನು. ಈ ತರ ರಿವಿಷನ್ ಮಾಡ್ತಕ್ಕಂಥ ತರೀಕಾ ನೋಡ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನ 20 ದಿವಸ ಮಾಡಿರ್ತೀನಿ ನೀನು. ಯಾವ ರೀತಿ ಮೆಂಟಾಲಿಟಿ ಫಸ್ಟ್ ಬಿಡಿಸ್ಬೇಕಾ ಅಥವಾ ಲಾಸ್ಟಿಗೆ ಬಿಡಿಸ್ಬೇಕಾ ನೀನೇ ನಿರ್ಧಾರ ಮಾಡ್ಬೇಕು, ಅದನ್ನ ನಾನಲ್ಲಿ ಹೇಳೋದು. ಓಕೆ, ಈ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ರಿವಿಷನ್ ನಾ ಹೇಳಕತ್ತಿದ್ದೆ ನಿಮಗೆ ಅರ್ಥ ಇರಲಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ರಿವಿಷನ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ನಲ್ಲಿ 20 ಕ್ವಶನ್ ಪೇಪರ್ ಬಿಡಿಸ್ತಿ, ಯಾವಾರ ಬಿಡಿಸ್ನಿ 20 ಕ್ವಶನ್ ಪೇಪರ್ ಬಿಡಿಸ್ದಾಗೆ ನೀನು ಟೈಮ್ ಮ್ಯಾನೇಜ್ಮೆಂಟ್. ಸರ್ ನಾನು ಕ್ವಶನ್ ಪೇಪರ್ ಟಿಕ್ ಮಾಡ್ಬೇಕಾ ಸರ್, ಆದ್ರೆ OMR ಟಿಕ್ ಮಾಡ್ಬೇಕು ಸರ್, ಫಸ್ಟ್ ಎಕ್ಸಾಮ್ ಹೋಗ್ತಿದ್ರೆ ನೋ ನೋ ನೋ, ಫಸ್ಟ್ ನೀ ಪ್ರಾಕ್ಟೀಸ್ ಮಾಡು, ನೀನ್ ಏನಂತೇಳಿ ನೀನೇ ಮಾಡ್ಬೇಕದ್ನ, ನಾನಲ್ಲ ಯಾವೊಂದು ಸ್ಟಡಿ ಪ್ಲಾನ್ ತಂದು ಹೇಳೋದಲ್ಲ. ಇದನ್ನ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಗಳನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಯಾವ ರೀತಿ ಕ್ವಶನ್ ತೆಗಿತಾರೆ ನೋಡ್ರಿ. ಒಂದು ಕ್ವಶನ್ ಪೇಪರ್ ತಗೊಂಡಿವಪ್ಪ, ಒಂದಿವ್ಸ ಹಿಸ್ಟ್ರಿ ಚಾರ್ಜ್ ಮಾಡಿತನವ, ಒಮ್ಮೆರೆ ಏನಪ್ಪಾ ಅಂದ್ರೆ ಪೊಲಿಟಿ ಬೇರೆ ಬೇರೆ ಪಾಠ ಆಗಿರ್ತಾನ. ಒಂದು 20 ಕ್ವಶನ್ ಅಂದ್ರೆ ಒಂದು 10 ಕ್ವಶನ್ಗೆ 100 ಕ್ವಶನ್ ಅಂದ್ರೆ 2000 ಕ್ವಶನ್ಗಳದು. 2000 ಕ್ವಶನ್ ಅಲ್ಲಿ ನಿನಗೆ 1600 1500 ಕ್ವಶನ್ ಬರೀ ಸಬ್ಜೆಕ್ಟ್ ಮೇಲೆ ಇರ್ತಾವ. ನೋಡ್ರಿ ಎಷ್ಟು ಎಲ್ಲಾ ಚಾಪ್ಟರ್ಗಳಲ್ಲಿ ನಿಮ್ಗೆ ಕವರ್ ಆಗ್ತಾ ಇರ್ತಾವ. ನೀವು ಯಾವ್ದನ್ನ ತಪ್ಪು ಮಾಡಿರ್ತಿ, ಯಾವ್ದನ್ನ ಸರಿ ಮಾಡಿರ್ತಿ. ಸರಿ ಮಾಡಿದ್ದನ್ನ ಯಾಕೆ ಒಳ್ಳೆ ಮಳೆ ಓದ್ತಿ 20 ದಿವಸದಾಗ, ತಪ್ಪು ಮಾಡಿದ್ದನ್ನ ಓದು ಇಲ್ಲೇ. ಇದೇನಪ್ಪಾ ಅಂದ್ರೆ ರಿವಿಷನ್ ಅಂಡ್ ಏನು ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಟೈಮ್ ಟೇಬಲ್ ಅನ್ನ ಯಾವತ್ತೂ ಓದುವಾಗ ಹಾಕೋಬಾರ್ದು. ಹಾಗಾದ್ರೆ ಮೋಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕಾ ಸರ್ ಬೇರೆದವ್ರು ಯಾರ ಮೋಕ್ ಟೆಸ್ಟ್ ಅನ್ನ? ನೋ, ಹೇಳಿದ್ನಲ್ಲ 20 ಕ್ವಶನ್ ಪೇಪರ್ ತಗೋ, ಅದೇ ಮೋಕ್ ಟೆಸ್ಟ್ ನಿಂದು. ಯಾವುದೋ ಒಂದು ಸಂಪೂರ್ಣವಾಗಿ ಬಿಡಿಸಿರ್ತಕ್ಕಂಥ ಕ್ವಶನ್ ವಿತ್ ಆನ್ಸರ್ ಇರುತ್ತೆ ಸರ್, ಅದನ್ನ ತಗೊಂಡು ಓದ್ಲಾ? ಹ್ಞೂ, ನೀನ್ ತಪ್ಪು ಎಲ್ಲಿ ಮಾಡ್ತಾ ಇದೀಯ ಅಂತ ಗೊತ್ತಾಗಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ 20 ಕ್ವಶನ್ ಪೇಪರ್ ತಗೋ, ಬಿಡಿಸು. MCQ ಟೆಸ್ಟ್ ನೋ, MCQ ಟೆಸ್ಟ್ ಬದಲಿ ಕ್ವಶನ್ ಪೇಪರ್ ಅನ್ನ ಬಿಡಿಸು, ಒಳ್ಳೆ ಅದನ್ನ ಓದು, ಒಳ್ಳೆ ಅದನ್ನೇ ಓದು. ಅರ್ಥ ಆಯ್ತಾ? ಹಾಗಾದ್ರೆ ಸರ್ ನನಗೆ ಒಂದು ಅಧ್ಯಯನ ಕ್ರಮ ಹೆಂಗಿರ್ಬೇಕು ಸರ್, ಈಗ ಬರ್ರಿ ಸ್ಟಡಿ ಪ್ಲಾನ್ ಹೆಂಗಿರ್ಬೇಕು, ಯಾವ್ಯಾವ ಬುಕ್ ಅನ್ನ ಓದಬೇಕು ಸರ್. ಈಗ ವಿಲೇಜ್ ಅಕೌಂಟೆಂಟ್ ಹೇಳ್ತೇನೆ ನಿಮ್ಗೆ ಇನ್ನೊಂದು, ಇದು ವಿಲೇಜ್ ಅಕೌಂಟೆಂಟ್ ಹೇಳ್ತಿ. ಈಗ DR KSRP ಆಯ್ತು. ವಿಲೇಜ್ ಅಕೌಂಟೆಂಟ್ ಅಲ್ಲಿ ನಾವು ಟ್ಯಾಕಲ್ ಮಾಡ್ಬೇಕ್ರಿ. ನೀವು ವಿಲೇಜ್ ಅಕೌಂಟೆಂಟ್ ಅನ್ನ ಸೆಲೆಕ್ಷನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ವಿಲೇಜ್ ಅಕೌಂಟೆಂಟ್ ಸೆಲೆಕ್ಷನ್ ಆಗ್ಬೇಕಾದ್ರೆ ಸರ್ ಏನ್ ಮಾಡ್ಬೇಕು ಸರ್? GK ಪೇಪರ್ ಅನ್ನ ಏನು ಎಲ್ಲರೂ ಏನು ಸ್ಟ್ರಾಂಗ್ ಇರ್ತಾರೆ, ಯಾಕಂದ್ರೆ ಈ ಪೊಲೀಸ್ ಎಕ್ಸಾಮ್ ಬರೆಯೋರು, RRB ಗ್ರೂಪ್ ಡಿ ಎಲ್ಲ ಎಕ್ಸಾಮ್ ಬರೆಯೋರು ಈ GK ಒಳಗಡೆ ಏನಪ್ಪಾ ಅಂದ್ರೆ 70 80 60 ಮಾಡೇ ಮಾಡ್ತಾರೆ ಸರ್. ನೀವು ವಿಲೇಜ್ ಅಕೌಂಟೆಂಟ್ ಪಾಸ್ ಮಾಡ್ಬೇಕಂದ್ರೆ ಸರ್ ಯಾವ ಎಕ್ಸಾಮ್ ಅನ್ನ ನೀವು ಏನು ಕ್ಲಾರಿಟಿ ಇರ್ಬೇಕಂದ್ರೆ ಕಮ್ಯುನಿಕೇಶನ್ ಪೇಪರ್ ಸರ್, ಕಮ್ಯುನಿಕೇಶನ್ ಪೇಪರ್ ಸರ್. ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ನೀವು ಇಲ್ಲೇ ಒಂದು 80+ ಅನ್ನ ತೆಗೆಯುವಂತ ಕೆಪಾಸಿಟಿ ಇರಬೇಕು ಕಮ್ಯುನಿಕೇಶನ್ ಒಳಗಡೆ. ನೋಡ್ರಿ 80+ ಅಥವಾ 70+ ತೆಗೆದ್ರೆ ಇಲ್ಲಿ ನಿಮ್ಗೆ 60ರಿಂದ 70 ಬಂದ್ರೆ ನೋಡ್ರಿ 70 70 ಅಥವಾ 60 70 130 ಆದ್ರೆ ನಿಮ್ದು ಪಕ್ಕಾ ಸೆಲೆಕ್ಷನ್. 130 ಮೇಲಾದ್ರೆ ಅಥವಾ 140 ಆದ್ರೆ ಪಕ್ಕಾ ಸೆಲೆಕ್ಷನ್. ನೀವು GM ಇದ್ರೆ ಸ್ವಲ್ಪ ಜಾಸ್ತಿ ಓದಿ ಅಷ್ಟೇ, ಜಾಸ್ತಿ GM ದಾಗ ಸ್ವಲ್ಪ 140 ಮೇಲೆ ನಿಂತಿರ್ತಿರ್ತದೆ. ಓಕೆ, ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರ್ಬೇಕು ಸರ್ ವಿಲೇಜ್ ಅಕೌಂಟೆಂಟ್ ಓದ್ಬೇಕಾದ್ರೆ. ಹಾಗಾದ್ರೆ ಇದು ವಿಲೇಜ್ ಅಕೌಂಟೆಂಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ನಿಮ್ಮ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ಯಾವತ್ತೂ ಡೈಲಿ ಕರೆಂಟ್ ಅಫೇರ್ಸು, ಡೈಲಿ ಮೆಂಟಲ್ ಎಬಿಲಿಟಿ, ಡೈಲಿ ಕರೆಂಟ್ ಅಫೇರ್ಸು, ಡೈಲಿ ಮೆಂಟಲ್ ಎಬಿಲಿಟಿ ಯಾವತ್ತೂ ಬಿಡಬಾರ್ದು ಸರ್, ಅದೊಂದು ತಲೆಯಲ್ಲಿರಲಿ. ಹಾಗಾದ್ರೆ ಈಗ ಮುಂದಿನ ಪರೀಕ್ಷೆ ಸರ್ KS ಆಗಲಿ ಯಾವುದೇ ಆಗಲಿ ಯಾವ್ಯಾವ ಬುಕ್ ಅನ್ನ ಓದ್ಬೇಕಂತ ಒಬ್ಬರು ಕೇಳ್ತಿರ್ತೀರಿ ಸರ್. ನಾವು ಒಂದೇದ್ದು ಹೇಳುದು ಹಿಸ್ಟ್ರಿ, ಪ್ರಥಮ ಬಾರಿಗೆ ಹಿಸ್ಟ್ರಿಯನ್ನ ಹೇಳ್ತೀನಿ ನಿಮಗೆ. ಓದು ತಂತ್ರಗಳು ಫಸ್ಟ್ ಯಾವತ್ತೂ ಓದೋದನ್ನ ಹಿಸ್ಟ್ರಿಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಸರ್. ಓಕೆ, ಹಿಸ್ಟ್ರಿಗೆ ಯಾವ ಬುಕ್ಕ ಸರ್? ಸರ್ 6 to 12 ಬುಕ್ಕನೇ ನಾನು ಹೇಳೋದು ಸರ್, ಗೌರ್ಮೆಂಟ್ ಬುಕ್ಕನೇ ಹೇಳೋದು. ಮೊದಲು ಬುಕ್ಕ ಓದ್ರಿ, ಯೂಟ್ಯೂಬ್ ಕ್ಲಾಸ್ ಅನ್ನು ಕೇಳಬೇಡ್ರಿ. ಆ ಯೂಟ್ಯೂಬ್ ಕ್ಲಾಸ್ ಕೇಳ್ರಿ ಅಂತಾನು ಹೇಳಲ್ಲ. ಇವನ್ ನಂದು ಕೂಡ ತಲೆ ಬಗ್ಗಿಸಿ ಬುಕ್ಕ ಓದ್ಬೇಕು. 6 to 12 ಸರ್, ಇಷ್ಟ ಕವರ್ ಆಗುತ್ತಾ ಸರ್? ಕವರ್ ಆಗುತ್ತೆ ಸರ್. ನೀವು ಎಂದೋ ದಿವಸ ಫಸ್ಟ್ PUC ಜಾಗತಿಕ ಇತಿಹಾಸ ಬುಕ್ಕ ತೆಗೆದು ನೋಡಿದ್ದೀರಾ ಸರ್? ನೀವು ಜಾಗತಿಕ ಇತಿಹಾಸ ಬುಕ್ಕ ಒಮ್ಮೆ ಓದಿದ್ದೀರಾ ಸರ್ ನೀವು? ಫಸ್ಟ್ PUC ಒಳಗಡೆ ಫಸ್ಟ್ ಪೇಯರ್ ಬುಕ್. ಈ ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ಬಿಡ್ರಿ, KNA ಅಂತೇಳಿ ಗೌರ್ಮೆಂಟ್ ಅಥರೈಸ್ಡ್ ಬುಕ್ ಐತಿ. ಒಂದ್ ನಿಮಿಷ ನಾನು ತರ್ತೀನಿ ನಿಮಗೆ ಬುಕ್ಕ, ಒಂದ್ ನಿಮಿಷ ತರ್ತೀನಿ, ಒಂದ್ ನಿಮಿಷ. ಯಾವ ಬುಕ್ಕ ಓದ್ಬೇಕನ್ನೋದನ್ನ ಹೇಳ್ತೀನಿ.
ನೋಡಿ ಸರ್, ಒಂದು ನಿಮಿಷ ಕರೆಕ್ಟ್ ಆಗೈತಾ ಕುಂತಿದ್ದು ನೋಡ್ಕೊತೀನಿ, ಒಂದೇ ನಿಮಿಷ. ಒಮ್ಮೊಮ್ಮೆ ಚೇಂಜ್ ಆಗಿರುತ್ತೆ, ಎದ್ದೋಗಿದೆ, ಯಾಕಂದ್ರೆ ಇದು ಗೊತ್ತಾಗಲ್ಲ ಎಲ್ಲಿ ಕುಂತಿರ್ತೀವಿ ಅಂತೇಳಿ. ಹೇಳ್ತೀನಿ, ಸ್ಟಡಿ ಪ್ಲಾನ್ ನೀಟಾಗಿ ಹೇಳ್ತೀನಿ, ನೀಟಾಗಿ ಕೇಳ್ಕೊಡ್ರಿ. ಎಸ್, ಕರೆಕ್ಟ್ ಇದೆ. ನೋಡಿ ಸರ್, ಈಗ ನಾವು ಯಾವ ಹಿಸ್ಟ್ರಿ ಬುಕ್ಕನ್ನು ಓದ್ಬೇಕು ಸರ್? ನೋಡ್ರಿ, ಸದಾಶಿವಾರ ಓದ್ರಿ, ಯಾವಾರ ಓದ್ರಿ, ಬಟ್ ಬೇಸಿಕ್ ಇಂದ ಈಗ ಹೊಸದಾಗಿ ಓದೋರಿಗೆ ಹೇಳ್ತಾ ಇದ್ದೀನಿ, ಮತ್ತೆ ಇನ್ಮೇಲೇನು ಓದೋರಿಗೆ ಹೇಳ್ತಾ ಇದ್ದೀನಿ ಸರ್. ಯಾವ ಬುಕ್ ಅಂದ್ರೆ, ಒಂದು ನಿಮಿಷ, ನಾನು ಓದ್ತಕ್ಕಂಥದ್ದು ಹಿಸ್ಟ್ರಿ 6ರಿಂದ 10ನೇ ತರಗತಿ ಬುಕ್ಕ. ಮತ್ತೆ ಇವು ಸರ್ ನೋಡ್ರಿ, ಇದು ಸೆಕೆಂಡ್ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಪದ್ಯ ಸೆಕೆಂಡ್ ಪಿ ಯು ಸಿ ಸರ್ ಇದು. ಓಕೆ, ಫಸ್ಟ್ ಪಿ ಯು ಸಿ ಜಾಗತಿಕ ಇತಿಹಾಸ ಸರ್, ಗೋರ್ಮೆಂಟ್ ಬುಕ್ ರೀ ಸರ್ ಇವೆಲ್ಲ. ಪ್ರಥಮ ಪಿ ಯು ಸಿ ಗೋರ್ಮೆಂಟ್ ಬುಕ್ ಸರ್ ಇವೆಲ್ಲ, ಅರ್ಥ ಐತ್ರಿ? ಗೋರ್ಮೆಂಟ್ ಬುಕ್ಕ. ಇದನ್ನ ಸ್ವಲ್ಪ ನಿಮ್ಗೆ ಏನ್ ಮಾಡಿದಾನೆ ಕೇನೆ, ಗೋರ್ಮೆಂಟ್ ಬುಕ್ಕನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರ್ದಿದ್ದಾನೆ ನೋಡಿ ಸರ್. ಗೋರ್ಮೆಂಟ್ ಬುಕ್ಕನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರ್ದಿ, ಯಾವುದೇ ಪ್ರಮೋಷನ್ ಅಲ್ಲ, ಚೆನ್ನಾಗಿ ಬರ್ದಿದ್ದಾನೆ ಗೋರ್ಮೆಂಟ್. ನೋಡ್ರಿ, ಭಾರತ ಇತಿಹಾಸ ಸಪ್ನಾ ಬುಕ್ ಆಫ್ ಸಿರೀಸ್ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಸರಳ ಭಾಷೆಯಲ್ಲಿ ವಿಭಿನ್ನ ಪುಸ್ತಕ. ಓಕೆ, ನೂತನ ಪದ್ಯಕ್ರಮ. ಓಕೆನಾ? ಇದು ಕೇನೆದ್ರಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಒಳಗೆ ಕಡಿಮೆ ಐತಿ. ಇದು ಇತಿಹಾಸ ಬುಕ್. ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ ಕೇನೆ ತೊಗೊಂಡ್ಬಿಡ್ರಿ ಸರ್, ನೀವು ದೊಡ್ಡ ಕೇನೆ ಐತಿ. ಓಕೆ, ಇವು ಬುಕ್ ರೀ ಹಿಸ್ಟ್ರಿ ಬುಕ್ಕ. ಹಾಗಾದ್ರೆ ಸರ್, ಇವು ಹಿಸ್ಟ್ರಿನ ಇಷ್ಟು ಓದಿದ್ರೆ ಯಾರೇ ಹಿಸ್ಟ್ರಿ ಇಷ್ಟು ಓದ್ಬೇಕ್ರಿ. ಓಕೆ, ನಿಮಗೆ ಮತ್ತ ಜಾಗತಿಕ ಇತಿಹಾಸ, ಇಲ್ಲೇ ಜಾಗತಿಕ ಇತಿಹಾಸ ಹಾಗಾದ್ರೆ ಸಾರಿ ಇದನ್ನ ತೋರಿಸಿದ್ಯಾ, ಇದು ಜಾಗತಿಕ ಇತಿಹಾಸ ಫಸ್ಟ್ ಪಿ ಯು ಸಿ ಇದು ಜಾಗತಿಕ. ನೋಡ್ರಿ, ಅರ್ಥಶಾಸ್ತ್ರಕ್ಕೆ ನಾ ಇನ್ಯಾಗ ತೋರಿಸಿದ್ನಿಲ್ಲ, ಇದು ಅರ್ಥಶಾಸ್ತ್ರಕ್ಕೆ. ಓಕೆ, ಅರ್ಥಶಾಸ್ತ್ರಕ್ಕೆ ನೋಡ್ರಿ, ಇದು ಮಾನವನ ಅರ್ಥಶಾಸ್ತ್ರ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಅರ್ಥಶಾಸ್ತ್ರ. ನೋಡ್ರಿ, ಇದರ ಮಾನವನ ಭೂಗೋಳಶಾಸ್ತ್ರ ದ್ವಿತೀಯ ಪಿ ಯು ಸಿ ಮತ್ತು ಪ್ರಥಮ ಪಿ ಯು ಸಿಯನ್ನ ನೋಡ್ಕೋಬೇಕು ಸರ್. ನಾ ಗೋರ್ಮೆಂಟ್ ಬುಕ್ನೇ ಪ್ರಿಪೇರ್ ಮಾಡೋದು ಯಾವಾಗಾದ್ರೂ. ಓಕೆ, ಹಾಗಾದ್ರೆ ಸರ್ ಸೆಕೆಂಡ್ ಜಿಯೋಗ್ರಫಿ ಸರ್. ಜಿಯೋಗ್ರಫಿ ಯಾವ್ದು ಓದ್ಬೇಕು ಸರ್? ನೋಡಪ್ಪ, 6 to 10th ಅಥವಾ 12 ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಜಿಯೋಗ್ರಫಿ ಬುಕ್, ಗೋರ್ಮೆಂಟ್ ಬುಕ್ಕನೇ ವಿತ್ ಕರೆಂಟ್ ಅಫೇರ್ಸ್ ಜಿಯೋಗ್ರಫಿ ಇರ್ಬೇಕು ನಿಮ್ಮ ಹತ್ರ. ಕರೆಂಟ್ ಅಫೇರ್ಸ್ ಅಂದ್ರೆ ಈಗ ಆರ್ಮೋ ಜಲಸಂಧಿ, ಅವು ಜಲಸಂಧಿ ಅವೆಲ್ಲ ಕರೆಂಟ್ ಅಫೇರ್ಸ್, ಜಿ ಕೆ ನಿಮಗೆ ಗೊತ್ತಿರಬೇಕು. ಓಕೆ, ಎಷ್ಟು ನೀಟ್ ಕೊಟ್ಟನಂದ್ರೆ ಇದ್ರಾಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇಷ್ಟು ನೀಟ್ ಕೊಟ್ಟನಂದ್ರೆ ಇದ್ರಾಗ ನೋಡ್ರಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಬೇಕಂದ್ರೆ 6 to 10th ಬುಕ್ ಓದ್ಬೇಕು ಸರ್ ನೀವು. ಓಕೆ, 6 to ಇಲ್ಲಿ ಸೆಕೆಂಡ್ ಪಿ ಯು ಸಿ ಒಳಗೆ ಬರ್ತೈತಿ. ಎಷ್ಟು ನೀಟ್ ಕೊಟ್ಟನಂದ್ರೆ ಗೋರ್ಮೆಂಟ್ ಬುಕ್ನಾಗೆ ಇವನ್ನೆಲ್ಲ ಒಂದ್ ರೌಂಡ್ ಓದ್ಬೇಕು ಸರ್. ಓಕೆ, ಇವು ಹಾಗಾದ್ರೆ ಸೈನ್ಸಿಗೆ ಯಾವ್ದು ಸರ್? ಸೈನ್ಸಿಗೆ ಯಾವ್ದು ಸರ್? ಮೂರನೇ ಸೈನ್ಸ್. ಸೈನ್ಸಿಗೆ ಯಾವ್ದು ಸರ್ ಬುಕ್? ಹಾಗಾದ್ರೆ ಸೈನ್ಸಿಗೆ ಯಾವ್ದ್ರಿ? 6 to 12 6ರಿಂದ 12ನೇ ತರಗತಿವರೆಗೆ ನಿಮಗೆ KTBS ಅಂತ ವೆಬ್ಸೈಟ್ ಐತಿ. ಆ KTBS ಅಂತ ವೆಬ್ಸೈಟ್ ಹೋದ್ರೆ ನಿಮ್ಗೆ ಗೋರ್ಮೆಂಟ್ ಬುಕ್ ಎಲ್ಲಾನು ಸಿಗ್ತವೆ. ನಿಮ್ಗೆ ಬ್ಯಾಡ್ ಅಂದ್ರೆ ರಾಮ್ ಸರ್ 360 ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿದೀನಿ ಸರ್. ಗೋರ್ಮೆಂಟ್ ಬುಕ್ ಪ್ಲೇ ಲಿಸ್ಟೇ ಇದೆ ಸರ್. ರಾಮ್ ಸರ್ 360 ಒಳಗಡೆ ಹೋದ್ರೆ ನೋಡಿ, ನಿಮಗೆ ಗೋರ್ಮೆಂಟ್ ಬುಕ್ ಸಿರೀಸ್ ಏನ್ ಮಾಡಿದೀನಿ ಅಂದ್ರೆ ಪ್ಲೇ ಲಿಸ್ಟ್ ಮಾಡಿದೀನಿ ಸರ್. ನಿಮಗೆ ಸುಳ್ಳು ಹೇಳಕ್ಕಾಗಲ್ಲ ಸರ್, ನಾನು ಪ್ಲೇ ಲಿಸ್ಟೇ ಮಾಡಿದೀನಿ. ಓಕೆ, ರಾಮ್ ಸರ್ 360 ಯೂಟ್ಯೂಬ್ಗೆ ಹೋಗ್ಬೇಕು ಸರ್. ನೀವು ಯೂಟ್ಯೂಬ್ಗೆ ಹೋದ್ರೆ 6 to 12th ಈಗ ಆಲ್ರೆಡಿ ಫಸ್ಟ್ ಪಿ ಯು ಸಿ ಬಯಾಲಜಿ ಮುಗಿತಾ ಇದೆ ಸರ್ ನಿಮಗೆ. ಓಕೆ, ನಿಮಗೆ 6 to ಇದನ್ನ ಓದಿಲ್ಲ ನೀವು, ವಿಡಿಯೋ ಕೇಳಿಲ್ಲ ಅಂದ್ರೆ PDF ಹಾಕಿದೀನಿ, PDF ಆರು ಓದ್ರಿ. ನಿಮಗೆ ವಿಡಿಯೋ ಕೇಳಲಿಕ್ಕಂದ್ರೆ ನಿಮಗೆ ಏನನ್ನ ಓದಬೇಕು ಏನನ್ನ ಬಿಡ್ಬೇಕು ಅನ್ನೋದನ್ನ ನಾನು PDF ಹಾಕಿದೀನಿ. ಆ PDF ಅನ್ನಾರು ಓದ್ಕೋರಿ ಕ್ಲಾಸ್ ಕೇಳಲಿಕ್ಕಂತಂದ್ರೆ. ಓಕೆ, ನಿಮಗೆ ಕ್ಲಾಸ್ ಕೇಳಕ್ ಮನಸ್ಸಿಲ್ಲಪ್ಪ ನನಗಂತಂದ್ರೆ ಬೇಡ, ಕ್ಲಾಸ್ ಅನ್ನ ಕೇಳಬೇಡಿ. ನಾನು ಹೇಳ್ತಾ ಇದೀನಲ್ಲ, ದುಡ್ಡು ಪಡ್ಡು ಅಂತ ಏನಿಲ್ಲ. ನೀವೇನ್ ಮಾಡ್ಬೇಕು ಸರ್ ಅಂತಂದ್ರೆ ಏನ್ ಮಾಡ್ಬೇಕು, PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಹಾಕಿದೀನಿ. ಓಕೆನಾ, PDF ಅನ್ನ ಟೆಲಿಗ್ರಾಮ್ ಹಾಕಿದೀನಿ. ಆ ಟೆಲಿಗ್ರಾಮ್ ಅಲ್ಲಿ ಹೋಗಿ ನೋಡ್ಕೋಬಹುದು ಸರ್ ನೀವು. ಒಂದ್ ನಿಮಿಷ ಪ್ಲೇ ಲಿಸ್ಟ್ ತೋರಿಸ್ಬಿಡ್ತೀನಿ ನಿಮ್ಗೆ, ಇನ್ನೂ ಯಾರಿಗೂ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಪ್ಲೇ ಲಿಸ್ಟ್ ಬರ್ತೈತೆ ಅಂತ ಹೇಳಿ. ನೋಡಿ ಸರ್, ಈ ಪ್ಲೇ ಲಿಸ್ಟ್ ಯಾವ್ದಿದು? ಇಲ್ಲಿದೆ ನೋಡಿ ಸರ್, ಇಲ್ಲಿದೆ ಅಲ್ಲ, ಇದು NCERT 6 to 12 ಚಾಪ್ಟರ್ ವೈಸ್ ಅಂತಿದೆ ನೋಡಿ ಸರ್. ಇಲ್ಲಿ ಆನ್ ಇದೆ. ಇದೇನಪ್ಪ ಅಂದ್ರೆ ನಿಮ್ಗೆ 6ರಿಂದ 12ನೇ ತರಗತಿ ಒಳಗೆ ಎಲ್ಲಾನು ಇಲ್ಲಿ ಫಸ್ಟ್ ಪಿ ಯು ಸಿ ಮುಗಿದಿದೆ. ಸಪ್ರೇಟ್ ಬೇಕಾ? ಫಸ್ಟ್ ಪಿ ಯು ಸಿ ನೋಡ್ರಿ, ಬಯಾಲಜಿ ಸಪ್ರೇಟ್. ಓಕೆ, 7th ಸಪ್ರೇಟ್. ಓಕೆ, 8ನೇ ತರಗತಿ ಸಪ್ರೇಟ್, 10ನೇ ತರಗತಿ, 9ನೇ ತರಗತಿ ಪ್ಲೇ ಲಿಸ್ಟ್ ಸಪ್ರೇಟ್. ಈ ರೀತಿ ನಿಮಗೆ ಏನಪ್ಪಾ ಅಂತಂದ್ರೆ ಸಪ್ರೇಟ್ ಆಗಿ ಗೋರ್ಮೆಂಟ್ ಬುಕ್ ಸೈನ್ಸ್, ನಾನು ವಿಡಿಯೋ ಕೇಳಿ ಅಂತ ಹೇಳ್ತಾ ಇಲ್ಲ, ಒಂದೇ ತಲೆಯಲ್ಲಿ ಇಟ್ಕೊಡ್ರಿ. ಗೋರ್ಮೆಂಟ್ ಬುಕ್ ಓದ್ರಿ. ತಿಳಿಲಿಲ್ಲ ಕ್ವಶನ್ ವಿತ್ ಅದು ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಬಂದವೆ, ಕ್ವಶನ್ ವಿತ್ ಅಲ್ಲಿ ನಿಮಗೆ ಕ್ಲಾಸ್ ಮಾಡಿದೀನಿ, ಅದನ್ನಾರು ಕೇಳ್ರಿ. ಹಾಗಾದ್ರೆ ಸರ್ ಇಷ್ಟೆಲ್ಲ ಹೇಳಿದ್ರಿ ಸರ್, ಕರೆಂಟ್ ಅಫೇರ್ಸು, ಸೈನ್ಸು, ಜಿಯೋಗ್ರಫಿ. ಓಕೆ, ಹಾಗಾದ್ರೆ EVS ಏನ್ ಮಾಡ್ಬೇಕು ಸರ್? EVS ನು ಕೂಡ ಸೆಕೆಂಡ್ ಪಿ ಯು ಸಿ ಬಯಾಲಜಿಯಲ್ಲಿ ಐತಿ, ನೆನಪಿರ್ಲಿ. EVS ಕೂಡ ಸೆಕೆಂಡ್ ಇಯರ್ ಬಯಾಲಜಿ ಬುಕ್ನಾಗ ಐತಿ. ಓಕೆನಾ, ಅದನ್ನು ಕೂಡ ಪಾಠ ಮಾಡ್ತೀನಿ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಏನ್ ಸರ್? ಕರೆಂಟ್ ಅಫೇರ್ಸ್ ಅಂತಂದ್ರೆ ನಿಮಗೆ ನಂದೇ ವಿಡಿಯೋ ಅಂತಲ್ಲ, ಯಾರ್ದಾರು ಕೇಳ್ರಿ, ನಾನು ವಿಡಿಯೋನು ಬೇಡ, ಯೂಟ್ಯೂಬ್ ವಿಡಿಯೋನೇ ಬೇಡ, ನೀವೇ ಆದಂತ ಡೈಲಿ. ಓಕೆ, ಕನ್ನಡ ನ್ಯೂಸ್ ಪೇಪರ್. ಓಕೆ, ಕನ್ನಡ ನ್ಯೂಸ್ ಪೇಪರು, ದ ಹಿಂದೂ ನ್ಯೂಸ್ ಪೇಪರು ವಿತ್ ನೋಡ್ರಿ PIB ವೆಬ್ಸೈಟ್.
ಓಕೆ PIB ವೆಬ್ಸೈಟ್ ಹೋಗ್ಬೇಕು. ಬಿಟ್ರೆ ಜಿ ಕೆ ಟುಡೇ ಬಿಟ್ರೆ ನಿಮಗೆ ಏನು ಬರುತ್ತೆ, ಇವು ಇಷ್ಟು ಮೇನ್ ಇವು 3-4 ಮೇನ್ ಕಲ್ತ್ರೆ ಅಂದರೆ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲೋಸ್ ಸರ್. ಇವೆಲ್ಲ ಸಬ್ಜೆಕ್ಟ್ ಸ್ಟಡಿ ಪ್ಲಾನ್ಸ್. ಇನ್ನೊಂದು ಹೊಸ್ದಾಗಿ ಓದಾಕತ್ತಿದ್ರಂದ್ರೆ ಒಂದು ಸಬ್ಜೆಕ್ಟನ್ನು ಮುಗಿಯೋವರೆಗೂ ಬಿಡಬಾರ್ದು. ಒಂದು ಸಬ್ಜೆಕ್ಟನ್ನು ಹಿಡಿದ್ರೆ, ಯಾಕಂದರೆ ಮುಗಿಯೋವರೆಗೂ ಬಿಡಬಾರ್ದು ಹೊಸ್ದಾಗಿ ಏನಾರು ಓದಾಕತ್ತಿದ್ರೆ. ಇದು ನಿಮಗೆ ಸ್ಟಡಿ ಪ್ಲ್ಯಾನು. ಓಕೆ ನೋಡಿ, ನನಗೂ ಕಷ್ಟ ಐತಿ, ನಿಮಗೂ ಕಷ್ಟ ಐತಿ. ಒಂದು ಹೇಳೋದೇನಪ್ಪ ಅಂದರೆ ಕೊನೆಯದಾಗಿ ತಂದೆ ತಾಯಿ ಅಂತಕ್ಕಂಥವ್ರು ನಿಮ್ಮ ಮೇಲೆ ಭಾಳ ಕನಸಿಟ್ಕೊಂಡು ಕುಂತಿದ್ದಾರೆ. ಚೆನ್ನಾಗಿ ಓದಿ. ಓಕೆ ಆ್ಯಸ್ ಅ ಕಾನ್ಸ್ಟೇಬಲ್ ಆಗಲಿ, ಆ್ಯಸ್ ಅ ಒಂದು ಏನೋ ನೌಕರಿ ಆಗಲಿ, ಒಂದು ನೌಕರಿ ಹಿಡ್ಕೊಡ್ರಿ ಅಷ್ಟೇ. ಒಂದಾದರೂ ನೌಕರಿ ಹಿಡ್ಕೊಡ್ರಿ. ಇಷ್ಟೆಲ್ಲ ಬಂದಿದ್ರಿ, ಒಮ್ಮೊಮ್ಮೆ ಏನಾಗತ್ತಂದರೆ ಆ ಥರ ಪರಿಸ್ಥಿತಿಗಳು ಬರ್ತವೆ. ಇಷ್ಟು ನೌಕರಿ ಇದ್ದವ್ಗೆ ಒಮ್ಮೊಮ್ಮೆ ₹1 ತಿನ್ನಕ್ಕೆ ರೊಕ್ಕ ಇರೋದಿಲ್ಲ. ನಾ ಆದಷ್ಟು ಪ್ರೀ ಕ್ಲಾಸ್ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತಂದರೆ ನಿಮ್ಮ ಏನು ನೀವು ಅನುಭವಿಸ್ತಾ ಇದ್ದೀರಲ್ಲ, ಆ ಅನುಭವಿಸಿರ್ತಕ್ಕಂಥ ನಾನು ಅನುಭವಿಸಿ ಬಂದಿದ್ದೀನಿ. ಓಕೆ ಅನುಭವಿಸಿದಂದ್ರೆ ಚೆನ್ನಾಗಿ ಮನೆ ಕಡೆಗೆ ದುಡ್ಡು ಇರುತ್ತೆ, ನಮಗೆ ಕೇಳೋಕೆ ಮನಸ್ಸಿರಲ್ಲ. ಅರ್ಥ ಆಯ್ತಾ? ನಮ್ಮ ಈಗ ಅಣ್ಣನ ಹೆಂಡತಿ ಆಗಿರ್ಬೋದು, ಅಣ್ಣನ ಹೆಂಡತಿ ಬರ್ತಾಳೆ, ಇಲ್ಲ ಅಂದರೆ ಯಾರು ಇರೋದಿಲ್ಲ ಮನ್ಯಾಗ, ಅಪ್ಪ ಅಮ್ಮಗೆ ಏನಾರ ಏನಪ್ಪ ಅಂದ್ರೆ ಆರಾಮ್ ತಪ್ಪಿಬಿಡ್ತೈತಿ, ನಮಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ, ದುಡ್ಡು ಇರೋದಿಲ್ಲ ಒಂದೊಂದು ಟೈಮು. ಎಲ್ಲೋ ಒಂದು ₹10-20 ಎಗ್ರೆಸ್ತಿನ ಜೀವನ ಮಾಡ್ತಿರ್ತೀವಿ. ಆ ಪರಿಸ್ಥಿತಿ ಬರಬಾರ್ದಂದ್ರೆ ಸ್ವಲ್ಪ ಇಂಥ ಸ್ಟಡಿ ಪ್ಲ್ಯಾನ್ ಏನಂತಿಲ್ಲ, 16 ಅವರ್ 16 20 ಅವರ್ ಓದ್ಕೊ, ನಿನ್ನಿಷ್ಟ ಅದು. ಒಟ್ಟು ನೌಕರಿ ಆಗ್ಬೇಕು. ಒಂದು ಚೆನ್ನಾಗಿರೋ ಸ್ಟಡಿ ಪ್ಲ್ಯಾನನ್ನು, ಯಾರ್ದು ಸ್ಟಡಿ ಪ್ಲ್ಯಾನನ್ನು ನೀನು ಕಾಪಿ ಮಾಡಬೇಡ. ನಿನ್ನ ಪರಿಸ್ಥಿತಿಗೆ ತಕ್ಕಂಗೆ ನೀನೇ ಒಂದು ಏನು ಓದಬೇಕು, ಏನು ಬಿಟ್ಟಿನಿ, ನಾನೇನು ಓದ್ಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು. ಓಕೆ ಯಾರ್ಯಾರು ಬುಕ್ ಬಿಡ್ತಾರೆ ಅಂತೇಳಿ ಅವನ್ನೆಲ್ಲ ತೊಗೊಂಡು ರೊಕ್ಕ ಖರ್ಚು ಮಾಡಿ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ. ಓಕೆ ಗೌರ್ಮೆಂಟ್ ಬುಕ್ಕ ನಾನು PDF ಅನ್ನು ಫ್ರೀಯಾಗಿ ಹಾಕ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ PDF ಅನ್ನು ನಿಮಗೆ ಫ್ರೀಯಾಗಿ ಹಾಕ್ತಾ ಇದ್ದೀನಿ. ಇಲ್ಲಿವರೆಗೂ ಡಿಸೆಂಬರಿಂದ 2025 ಡಿಸೆಂಬರಿಂದ ಜುಲೈವರೆಗೂ ಓಕೆ ಎಲ್ಲ PDF ಅನ್ನು ರಾಮ್ ಸರ್ 360 ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ನಾ ಹಾಕೋ ಉದ್ದೇಶ ಇದೆ ಒಂದೇ ಅಷ್ಟೇ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಒಂದು ನೌಕರಿ ಮಾಡಿಕೊಡ್ರಿ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ. ಇದ್ರ ಮೇಲೆ ಏನಪ್ಪ ಅಂದ್ರೆ ನೀವು ಓದುವಂಥ ತರೀಕ ನಿಮ್ಮ ಬಿಟ್ಟಿರ್ತಕ್ಕಂಥದ್ದು. ಒಂದು ನೌಕರಿ ತೊಗೋರಿ, ಏನಾರ ಮಾಡಿರಿ, ಒಂದು ನೌಕರಿ ತೊಗೋರಿ ಅಷ್ಟೇ, ಮತ್ತೇನಿಲ್ಲ. ಏನಾಗಲಿ, ಈಗ ಒಬ್ಬೊಬ್ಬರ ಪರಿಸ್ಥಿತಿ ಒಂದು ತಕ್ಕಂಗಿರ್ತಾವಪ್ಪ, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಪರಿಸ್ಥಿತಿ ಈಗ ನನಗೆ ನೌಕರಿ ಐತಿ, ದುಡ್ಡು ಐತಿ, ನಾನು ಏನಾರು ಪರ್ಸನಲ್ ಪ್ರಾಬ್ಲಮ್ ಇರ್ತಾವೆ. ಒಮ್ಮೊಮ್ಮೆ ಕುಂತು ಅಳುವಂಗೆ ಬರ್ತೈತಿ ಎಲ್ಲರಿಗೂ. ಹತ್ತು ಬಿಡ ಕಡೆ ಹೋಗಿ ಕುಂತು ಎಲ್ಲಾರು ಹತ್ತು ಕಾಟು ಒಳ್ಳೆ ಏನು ಮಾಡು, ನಿಮ್ಮ ತಂದೆ ತಾಯಿ ಹೋಗಿ ನೋಡಿ. ಒಬ್ಬೊಬ್ಬರು ಏನೇನೋ ಆಗ್ತಿರ್ತಾರೆ, ಒಬ್ಬರು ಇಲ್ಲಿ ಬಂದಿರ್ತಾರೆ, ಅದ ಹುಡುಗಿ ಜೋಡಿ ಅಡ್ಡಾಡ್ರಿ, ಬ್ಯಾಡನ್ನಲ್ಲ, ಎಲ್ಲರೂ ಮಾಡ್ತಾರ, ನಾವು ಮಾಡಿದ್ದೀವಿ, ನೀವು ಮಾಡ್ತೀರಿ, ಅಡ್ಡಾಡ್ರಿ, ಬ್ಯಾಡನ್ನಲ್ಲ, ಚೆನ್ನಾಗಿ ಓದ್ರಿ. ತಂದೆ ತಾಯಿಗೆ ಒಂದು ಊರಾಗ ಹೆಸರು ತಂಬರಿ ಅಷ್ಟೇ ನಾನು ಕೇಳ್ಕೊತಕ್ಕಂಥದ್ದು. ಯಾರು ಸಾಚೆ ಅಲ್ಲ ಇಲ್ಲಿ, ಅರ್ಥ ಆಯ್ತಾ? ಯಾರು ಸಾಚೆ ಅಲ್ಲ. ಓಕೆ ಚೆನ್ನಾಗಿ ಓದ್ಕೊಡ್ರಿ. ಇಷ್ಟು ನನಗೆ ತಿಳಿದಿರ್ತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ. 20 ಕ್ವಶನ್ ಪೇಪರ್ ತೊಗೊಂಡು ಮಾಡಿರಿ. ಓಕೆನಾ? ಧನ್ಯವಾದಗಳು.